ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಣ್ಣ, ನೀವು ಈ ಕೆಲ್ಸಕ್ಕೆ ಹೊಸಬ್ರಲ್ವೇ, ತಲೆ ಕೆಡ್ಸ್ಕೊಬಿಡಿ. ಪೇಂಟ್ ಹೆಂಗ್ ಹೊಡಿಯೋದು ಅಂತ ನಾ ಹೇಳ್ಕೊಡ್ತೀವಿ. ನೋಡಿ, ಮೊದ್ಲೇನು ಕಲ್ತ್ಕೋಬೇಕು ಗೊತ್ತಾ? ಈ ಬ್ರಷ್ ಹೆಂಗ್ ಹಿಡ್ಕೋಬೇಕು ಅಂತ ಕಲ್ತ್ಕೋಬೇಕು. ನೋಡಿ, ಹಿಂಗ್ ಹಿಡ್ಕೋಬೇಕು. ಹಿಂಗ್ ಹಿಡ್ಕೊಂಡು ಮುಂಗುಸಿ ಈ ನನ್ನ ಮಗಂದು ಅತಿ ಆಯ್ತಕ್ಕಲ್ಲ, ಹೆಂಗಾದ್ರೂ ಮಾಡಿ ಪಕ್ಕ ಕರ್ಕೊಳ್ಳ. ಅಣ್ಣ ಅದಕ್ಕೆ ಜೊತೆ ಮಾತಾಡಬೇಕು. ಮುತ್ತು ಮೇಷ್ಟ್ರೆ, ಪೇಂಟ್ ಹೊಡಿಯೋದ್ರಲ್ಲಿ ನಾನು ಎಲ್ಬೋರ್ಡು, ಅಣ್ಣ ಸಂದಕ್ಕೆ ಹೊಡಿತಾರೆ. ನೀವು ಆ ಕಡೆಗೆ ಬಂದು ನಮ್ಗೆ ಹೇಳ್ಕೊಡಿ. ನಿಮ್ಗ ಎತ್ಕೋ ಬ್ರಷ್ ಎತ್ಕೋ. ರೆಡಿ ಮಿಸೋ, ನೆನ್ನೆ ಫೋನ್ ಮಾಡಿದ್ನಲ್ಲ, ಹೌದು. ಆಗ ದಿಟ್ಟವಾಗ್ಲೂ ದೊರೆನೇ ಮಾತಾಡ್ತಿದ್ನಾ? ದಿಟ್ವಾಗ್ಲು ಅಂದ್ರೆ ಹಾಗಿದ್ರೆ ನಾನು ಸುಳ್ಳು ಹೇಳ್ತೀನಿ ಅಂತನಾ? ಇಲ್ಲ, ನೀನು ಸುಳ್ಳು ಹೇಳ್ತಿದ್ದೆ ಅಂತಲ್ಲ. ನೆನ್ನೆ ಫೋನ್ ಮಾಡಿರೋದು ದಿಟ್ಟವಾಗ್ಲೂ ದೊರೆನಾ ಅಂತ ಸಂಶಯ ಐತೆ ನಂಗೆ. ನಾನೇನು ದಡ್ಡಿನಶ್ರೀ, ನನಗೆ ನೆನ್ನೆ ಫೋನ್ ಮಾಡಿದ್ ನಿಜವಾಗ್ಲೂ ದೊರೆನೆ. ಅಯ್ಯೋ ಮಿಸ್ಸು, ನೀವು ದಡ್ಡಿನೆಯ. ದೊರೆ ತುಂಬಾ ಚೆನ್ನಾಗಿ ಮಾತಾಡ್ದಶ್ರೀ. ಅಕ್ಕನ ಎಂಗೇಜ್ಮೆಂಟ್ಗೆ ಶುಭಾಶಯ ಹೇಳ್ದ. ಮಿಸ್ಸು, ಅಷ್ಟಿರೋನು ನೇರವಾಗಿ ಬಂದು ಶುಭಾಶಯ ಹೇಳ್ಬೇಕಿತ್ತು. ಬಚ್ಚಿಕೊಂಡು ಯಾಕೆ ಫೋನ್ ಮಾಡ್ತಾನಂತ? ಅದನ್ನು ಕೇಳ್ದೆ. ಸಮಯ ಬಂದಾಗ ಸಿಗ್ತೀನಿ ಅಂದ. ಲೆಟ್ರ್ ಬರೆಯೋದ್ರಿಂದ ಫೋನಿಗೆ ಬಂದಿದ್ದಾನೆ. ಎಲ್ಲಿ ಹೋಗ್ತಾನೆ? ಸಿಕ್ಕೇ ಸಿಗ್ತಾನೆ. ಬನ್ನಿ ಬನ್ನಿ, ಕೆಲಸ ಶುರು ಹಚ್ಕೊಳ್ಳೋಣ. ಅಣ್ಣ ಏನಾಯ್ತಣ್ಣ? ಫೋನ್ ಮಾಡಿದ್ದು ದೊರೆ ಅಂತ ನಂಬ್ಕೊಂಬಿಟ್ಟೋಳಕ್ಕಲ್ಲ. ಅಣ್ಣ, ಇದಕ್ಕಿರೋದೊಂದೇ ದಾರಿ. ನೀನೇ ದೊರೆ ಅಂತ ಹೇಳು. ನಿನ್ನ ಪಿರುತಿ ಜನ ಹೇಳ್ಬಿಡು. ಅಣ್ಣ ನಂಗೂ ಹಂಗೆ ಅನಿಸ್ತೈತೆ, ಹೇಳ್ಬಿಡೋಣ. ಹೇಳೋಣ. ಏನಾಯ್ತ್ರಿ? ಇಲ್ಲ, ಏನು ಮಿಸ್ಸು? ಅಲ್ಲೊಂಚೂರು ಪೇಂಟ್ ಮೆತ್ಕೊಂಡಿದ್ದೆ ನೋಡಿ. ಒಂಚೂರು ಮೇಲೆ. ಆಯ್ತಾ? ಇಲ್ಲ ಶ್ರೀ, ಇನ್ನೊಂಚೂರು ಮೇಲೆ. ಈಗ ಎಲ್ಲಿ ಮಿಸ್ಸು? ಇನ್ನೊಂಚೂರು ಮೇಲ್ಗಡೆ ಶ್ರೀ. ಶ್ರೀ, 1 ಸೆಕೆಂಡ್ ಬನ್ನಿ. ನನ್ನಯ ಕಣ್ಣಿಗೆ ನಿನ್ನ ನೋಡುತ್ತವಕ ಎದುರಲಿ ನಿಂತಿರೆ ಏಕೋ ಏನೋ ಪುಳಕ ಮನದ ಪ್ರತಿ ಮೂಲೆಯಲು ನೀನೆ ತುಂಬಿರಲು ನಿನಗೋ ನಿನ್ನ ಕಂಗಳು ಮುಳುಗು ಸೂರ್ಯನ ಕಡಲು ಎಲ್ಲ ಪದಗಳು ಗಂಟ್ಲಾಗೆ ಸೇರ್ಕೊಂಡೈತೆ. ನಾನೇ ದೊರೆ ಅಂತ ಬಾಯಿ ಬಿಟ್ಟು ಹೇಳಕ್ಕೆ ಆಯ್ತಲ್ಲ.
ರಾಜೆ ನೀನು ಏನು ಮಾಡೋ ಕಮ್ಮಿ ಹೊಂಟಿದ್ಯಾ? ಆ ಮದುವೆ ನಿಲ್ಲಿಸಿ ಕಾಳಿಗೆ ಸಾರನ್ನು ತನ್ಕೋಬೇಕು ಅಂತ ಏನಾದ್ರು ಯೋಚನೆ ಮಾಡಿದ್ಯಾ? ನೋಡ ಅಂಥದ್ದು ಏನಾರು ಇದ್ರೆ ಅದನ್ನೆಲ್ಲ ಬಿಟ್ಬಿಡು. ನಿಮ್ಗೆ ಯಾಕಯ್ಯ ನನ್ನ ತಮ್ಮನ ಮ್ಯಾಕೆ ಆಟೊಂದು ದ್ವೇಷ? ದ್ವೇಷ ಅಲ್ಲ, ವಾಸ್ತವ. ಅದು ಆಗೋ ಕೆಲಸ ಅಲ್ಲ ರಾಜೆ. ನಿನ್ ಬೇರೆ ಏನು ಬೇಕಾದರೂ ಹೇಳೋ, ನಾನು ಕೇಳೋಕೆ ತಯಾರಿದ್ದೀನಿ. ನನ್ನ ಮನೆ ಸಮಯಕ್ಕೆ ಇಂಥದ್ದೊಂದು ತಂದು ನನ್ನ ತಲೆ ಮ್ಯಾಗ ಹಾಕ್ಬಿಡ ಕಣೆ ಆಟೆಯ. ಸರಿ ಕಣಯ್ಯ, ನೀನು ತೆಗಲ್ ಬೀಳ್ಬೇಡ. ರಾಜೆ ಈ ತಮಾಷೆ ಬಿಸಿ ಅಲ್ಲ. ಬಂಗಾರಮ್ಮ ಯಾರಿಗಾರು ಮಾತು ಕೊಟ್ಟವಳೆ ಅಂದರೆ ಯಾವ ಮಟ್ಟಕ್ಕಾದರೂ ಹೋದ್ರೂ ಪರವಾಗಿಲ್ಲ, ತನ್ನ ಮಾತು ಉಳಿಸ್ಕೊತಾಳೆ. ಅವಳು ಪುಟ್ಟವಿಗೂ ಮಾತು ಕೊಟ್ಟವಳೆ ಅನಿಸ್ತದೆ. ಕೊಟ್ಟಿರ್ಲಿ. ಆ ಬಂಗಾರಮ್ಮ ಯಾವ ಮಟ್ಟಕ್ಕೆ ಹೋಗಕ್ಕೂ ಸೈ ಅಂದ್ರೆ ಈ ರಾಜಿನು ಸೈ. ರಾಜೆ ಯಾಕಯ್ಯ ತಲೆ ಕೆಡ್ತಾಯ್ತಾ? ಯೋ, ಪುಟ್ಟಕ್ಕನ್ ಮ್ಯಾಕೆ ಒಳ್ಳೆ ಅಭಿಪ್ರಾಯ ಇರೋ ಗಂಟ ತಾನೇ ಆ ಬಂಗಾರಮ್ಮ ಪುಟ್ಟಕ್ಕನ್ಗೆ ಸಪೋರ್ಟು ಸಹಾಯ ಎಲ್ಲ ಮಾಡೋದು. ಅವರಿಬ್ಬರ ಮಧ್ಯೆ ಚಿಚ್ಚಾಜಿತಿ ತಂದಿಟ್ಬಿಟ್ರೆ ಹೆಂಗೆ? ಅವ್ರಿಬ್ಬರಿಗೂ ವೈರತ್ವ ಸುರಾಗ್ಬಿಟ್ರೆ ಆ ಬಂಗಾರಮ್ಮನ್ಗೆ ನಮ್ ಕಡೆ ನೋಡಕ್ಕೆ ಸಮಯನೇ ಇರಕ್ಕಿಲ್ಲ. ಅವರಿಬ್ಬರ ಮಧ್ಯ ವೈರತ್ವ ಹೆಂಗ್ ತತ್ತೀಯ ರಾಜಿ ನೀನು? ಕರೆಕ್ಟ್ ಆಗಿ ಕೇಳ್ದೆ ನೋಡು. ಬಂಗಾರಮ್ಮನ್ಗೆ ಮಗ ಅಂದ್ರೆ ಪಿರಾಣ. ಬಂಗಾರಮ್ಮನ್ ಮಗ ಪುಟ್ಟಕ್ಕನ್ ಮಗಳನ್ನ ಈಟ ಪಡ್ತಾವನೆ ಅನ್ನೋದು ಸುದ್ದಿ ಐತೆ. ಈಟ್ ಸಾಲಕ್ಕಿಲ್ವೇ? ಸುಮ್ಕೆ ಕಾನ್ಸ್ ಕಟ್ಬೇಡ ರಾಜೆ. ಹಿಂದೆ ಒಂದ್ಕಿತ ಅವ್ನು ಯಾವುದೋ ಹುಡುಗಿ ಜೊತೆ ಅವನೇ ಅಂತ ಹೇಳಿ ಮುಕ್ಕು ತುಂಬ ಉಗಿಸ್ಕೊಂಡು ಬಂದಿಲ್ವಾ? ಬೇಡ, ಬಿಟ್ಬಿಡು, ನಿನ್ ಕೈ ಮುಗಿತೀನಿ. ಓದ್ಕಿತ ನಾನೇ ಆ ಬಂಗಾರಮ್ಮನ್ ಫೋನ್ ಮಾಡಿ ಹೇಳಿದಕ್ಕೆ ನಮ್ ಪ್ಲಾನ್ ಎಲ್ಲ ಉಲ್ಟಾ ಹೊಡೆದಿತ್ತು. ಆದ್ರೆ ಈ ಕಿತ ನಾನು ಅಂತಾನೆ ಗೊತ್ತಾಗಕ್ಕಿಲ್ಲ. ನಿನ್ ಮಗ ಯಾವ್ದೋ ಹುಡುಗಿ ಹಿಂದೆ ಬಿದ್ದವನೆ ಅಂತ ಮಾತ್ರ ಹೇಳ್ತೀನಿ, ಪುಟ್ಟಕ್ಕನ್ ಮಗಳು ಅಂತಾನು ಹೇಳೋಕಿಲ್ಲ. ಬಂಗಾರಮ್ಮನೆ ಕಂಡುಹಿಡಿಲಿ, ಆಗ್ಲೇ ಅದಕ್ಕೆ ಪವರ್ ಜಾಸ್ತಿ. ಬಂಗಾರಮ್ಮನ್ ವಿಷಯ ಗೊತ್ತಾದ ಮ್ಯಾಕೆ ನಾನ್ ಬತ್ತಿ ಮಡಗ್ತೀನಿ. ನಿನ್ ಆಸ್ತಿ ಹೊಡ್ಕೊಳಕ್ಕೆ ನಿನ್ ಮಗನ ಬುಟ್ಟಿಗೆ ಹಾಕೊಂಡವ್ರೆ ಅಂತ. ಆಗ ನೋಡು ಎಲ್ಲ ನಾನು ಅನ್ಕೊಂಡಂಗೆ ಆಯ್ತದೆ. ಶಿವನೇ, ಇವಳು ಈಟೆಲ್ಲ ಯೋಚನೆ ಮಾಡೋ ಬುದ್ಧಿ ಹೆಂಗ್ ಬಂತು? ಏನ್ ಹೇಳ್ತೀಯ? ಈಗ ನೀನು ನಿನ್ ಮನ್ಸ್ನಾಗ ಏನ್ ಅನ್ಕಂಡೆ ಅಂತ ನನಗ್ ಚಂದ ಗೊತ್ತೈತೆ. ಇವಳಿಗೆ ಹೆಂಗೆ ಬಂಗಾರಮ್ಮನ್ ಎದುರು ಹಾಕೊಳ್ಳೋಷ್ಟು ಧೈರ್ಯ ಬಂದೈತೆ ಅಂತ ತಾನೇ? ಎಲ್ಲ ಕಳ್ಕೊಂಡವ್ರಿಗೆ ಕಣಯ್ಯ ಧೈರ್ಯ ಜಾಸ್ತಿ. ಈಗ ನಂತವ ಕಳ್ಕೊಳಕ್ಕೆ ಏನೂ ಇಲ್ಲ. ಓ, ಏನ್ ಮುರಳಿ ಸರ್, ನೀವು ನಮ್ ಕಾಲೇಜಲ್ಲಿ ಸ್ಟಾಫ್ ಆಗಿ ಪರ್ಮನೆಂಟ್ ಆಗೋದಕ್ಕೆ ಮುಂಚೆನೆ ದೇವಿಪುರಕ್ಕೆ ಪರ್ಮನೆಂಟ್ ಆಗ್ಬಿಟ್ರಿ ಸರ್. ಕಂಗ್ರಾಟ್ ಸರ್. ಸರ್ ಪಾರ್ಟಿ ಯಾವಾಗ ಸರ್? ಸರ್ ಪಾರ್ಟಿ ಯಾವಾಗಂತ ಕೇಳ್ತಿರಲ್ಲ, ಮದುವೆ ಯಾವಾಗಂತ ಕೇಳಿ ನಮ್ ಮುರಳಿಯವ್ರನ್ನ. ಏನ್ ಸರ್? ಕಂಗ್ರ್ಯಾಚುಲೇಷನ್ ಸರ್. ಸರ್ ನಿಮ್ ಹುಡುಗಿ ಜೊತೆ ನಮ್ದೊಂದು ಗ್ರೂಪ್ ಫೋಟೋ ಬೇಕು ಸರ್. ಸುಮಾ, ಸುಮಾ, ಏ ಇಲ್ಲೇ ಇಲ್ಲಲ್ಲ, ಲ್ಯಾಬ್ಗೆ ಏನಾದ್ರು ಹೋಗ್ಬಿಟ್ಲಾ? ಅಲ್ಲ ಸರ್, ನಾನ್ ನಿಮ್ನ ನೋಡ್ಲಿಲ್ಲ ಅಂತ ಹಂಗೆ ಸುಮ್ನಾಗೋದ್ರಾ? ಕಾಲೇಜಲ್ಲಿ ನನ್ನ ಮಾತಾಡ್ಸಕ್ಕೆ ಇಷ್ಟೊಂದು ಕಷ್ಟ ಪಡ್ತಾ ಇದ್ದೀರಲ್ಲ, ಇನ್ ನಮ್ಮ ಅಕ್ಕನ ಹತ್ರ ಮಾತಾಡ್ತೀರಾ? ಅಲ್ಲ, ಎಲ್ಲಿ ನೀನು ನಿಮ್ಮ ಅಕ್ಕನ ತರ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಅನ್ಕೊಂಡೆ. ಕೋಪ ಇದೆ, ಆದ್ರೆ ಅಕ್ಕನಷ್ಟಲ್ಲ. ನೀವು ಅಕ್ಕನ ಹತ್ರ ಸಾರಿ ಕೇಳಿದ್ರಾ? ಎಷ್ಟತಿ ಕೇಳಿ, ಅವ್ರು ಸಮಾಧಾನನೇ ಆಗ್ತಾ ಇಲ್ಲ. ಅಕ್ಕ ಸಮಾಧಾನ ಆಗೋರ್ಗು ಕೇಳೋದು ನಿಮ್ ಕರ್ತವ್ಯ. ಇರೋ ವಿಷಯನ ಅಕ್ಕನ ಹತ್ರ ಹೇಳಿ, ಅವಳು ಕ್ಷಮಿಸ್ತಾಳೆ. ಆಮೇಲೆ ಸ್ನೇಹ ಅಕ್ಕನ ಹತ್ರನೂ ಮಾತಾಡಿ. ಸಹನಾ ಅಕ್ಕನ್ಕಿಂತ ಸ್ನೇಹ ಅಕ್ಕನೇ ಬೇಗ ಕ್ಷಮಿಸೋದು.
ಅವಳು ಎಷ್ಟು ಬೇಗ ಕೋಪ ಮಾಡ್ಕೋತಾಳೋ ಅಷ್ಟೇ ಬೇಗ ಕರಗ್ತಾಳೆ. ನೀವು ಧೈರ್ಯವಾಗಿ ಹೋಗಿ ಮಾತಾಡಿ, ನಾನು ನಿಮ್ಮ ಜೊತೆ ಇರ್ತೀನಿ. ಅಂದ್ರೆ ತಾವು ನನ್ನ ಕ್ಷಮಿಸಿದ್ರಿ ಅಂತ ತಿಳ್ಕೊಬೋದಾ ಮೇಡಮ್? ಪಾಪ ಹೋಗ್ಲಿ ಅಂತ ಏನ್ ಮಾಡೋದು, ಪಾಪ ಆಗೋದ್ರಲ್ಲ. ಏನಮ್ಮೆ ಇಲ್ಲಿ ಮುರಳಿ ಮೇಷ್ಟ್ರು ಎಲ್ಲವನೇ? ಲೇ ಕಾಳಿ, ಓದ್ಬೇಕಾದ್ರೆ ಟೈಮ್ನಾಗೆ ಕಾಲೇಜ್ ಮೆಟ್ಲು ಹತ್ತಿಲ್ಲಕ್ಕಲ್ಲ, ಈಗ ಯಾಕಲ ಇಲ್ಲಿ ಕರ್ಕೊ ಬಂದೆ? ಲೇ ಶಂಭು, ಕರ್ತವ್ಯ ನಿರ್ವಹಿಸುಮ ಅಂತ. ಲೇ ಬಾವುಟ ಆರ್ಸ ಕರ್ದಾರಲ್ಲ ನಿನ್ನ? ಕರೆಕ್ಟು ಕಲ, ಪಿರುತಿ ಬಾವುಟ ಆರ್ಸಕ್ಕೆ. ಲೇ ಕಾಲೇಜ್ ಅಂದ್ರೆ ನನಗೆ ಮೊದಲೇ ದಿಗ್ಲು. ನೀನು ಬೇರೆ ಮೇಷ್ಟ್ರು ಗೀಸ್ರು ಅಂತ ಅಲ್ಲೇ ಅರ್ಥ ಆಗ್ದಂಗೆ ಮಾತಾಡ್ತಿದ್ಯಾ. ಅದೇನು ಅಂತ ಸರಿಯಾಗಿ ಹೇಳಲ್ಲ. ಮೇಷ್ಟ್ರಿಗೆ ಅರ್ಥ ಮಾಡಿಸುಮ ಅಂತ. ಸಹನ ನನ್ನ ಹುಡುಗಿ, ಅವಳು ನಿನ್ನ ಜೊತೆ ನಿಶ್ಚಿತತೆ ಆಗಿರ್ಬೋದು, ಆದರೆ ಅವಳು ಯಾವತ್ತಿದ್ರೂ ನನ್ನ ಹುಡುಗಿ ಅಂತ ಧಮ್ಕಿ ಹಾಕುಮ ಅಂತ. ನಾನು ನನ್ನ ಕಡೆಯಿಂದ ಏನೂ ಮಾಡಲಿಲ್ಲ ಅಂತಂದ್ರೆ ನನ್ನ ಪಿರುತಿಗೆ ಮೋಸ ಮಾಡ್ದಂಗೆ ಆಯ್ತದೆ ಕಲ ಶಂಭು. ಎಟ್ಟೆ ಆದರೂ ಅವಳು ನನ್ನ ಅಕ್ಕನ ಮಗಳು, ಅವಳ ಗಂಡ ನಾನೇ ಅಂತ ಮೇಟ್ರಿಗೆ ಹೇಳ್ ಬರ್ಮ ಬಾರ್ಲಾ. ನಮಸ್ಕಾರ ಸರ್, ಕಂಗ್ರ್ಯಾಚುಲೇಷನ್ಸು. ಎಲ್ಲ ಸಂದಾಕಾಯ್ತಾ? ಒಂದಕ್ಕೆ ನಾನು ನಿಮ್ ನಿಶ್ಚಿತಾರ್ಥಕ್ಕೆ ಬರಕ್ಕಾಗ್ಲಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ಪರವಾಗಿಲ್ಲ ರಾಜಪ್ಪ, ಬಟ್ ಮದ್ವೆಗೆ ಮಿಸ್ ಮಾಡಬಾರ್ದು. ಅದೇಗ್ ಮಿಸ್ ಮಾಡಕ್ಕಾಯ್ತದೆ? ನಿಮ್ ಮದ್ವೆ ದಿನಕ್ಕೆ ಇಡೀ ಕಾಲೇಜ್ಗೆ ರಜಾ ಕೊಡಿಸ್ಬಿಡ್ತೀನಿ. ಮತ್ತೆ ನಿಮ್ಮವ್ರು ಏನಂತಾರೆ? ನಾಚಿಕೆ ನಾಚಿಕೆ ನೋಡು. ನಾಚಿಕೆ ಎಂಥದ್ದು ಇಲ್ಲ ರಾಜಪ್ಪ. ಸಹನ ಅವ್ರಿಗೆ ನನ್ನ ಮೇಲೆ ಕೋಪ. ಅವರು ನೋಡಕ್ ಮಾತ್ರ ಸಿಕ್ಕಾಪಟ್ಟೆ ಸಾಫ್ಟು, ಆದರೆ ಕೋಪ ಮಾಡ್ಕೊಂಡ್ಬಿಟ್ರೆ ಒಂದು ಮಾತು ಕೂಡ ಆಡಲ್ಲ, ಗೊತ್ತಾ? ಕೋಪನ? ಅದು ನಿಮ್ ಯಾಕೆ? ನಾನು ಸುಳ್ಳು ಹೇಳ್ದೆ. ನಾನು ಮಾಡಿದ್ದು ಅವ್ರಿಗೆ ಇಷ್ಟ ಆಗಿಲ್ಲ, ಅದಕ್ಕೆ. ಲೇ ಶಂಭು, ಕೇಳಿಸ್ಕೊಂಡೇನ್ಲ? ಈ ನನ್ನ ಮಗನ್ ಕಂಡ್ರೆ ನಮ್ಮ ಹುಡುಗಿಗೆ ಇಷ್ಟ ಇಲ್ವಂತೆ. ಅವ್ರನ್ನ ಹೇಗೆ ಸಮಾಧಾನ ಮಾಡೋದು ಅಂತ ತೋರಿಸ್ತಾನೆ ಇಲ್ಲ ರಾಜಪ್ಪ. ಅವ್ರನ್ನ ಮಾತಾಡ್ಸಕ್ ಹೋದ್ರು, ಮುಖ ತಿರ್ಸ್ಕೊಂಡು ಹೊಟ್ಟೋದ್ರು. ಈಗ ಮತ್ತೆ ಮತ್ತೆ ಹಿಂದೆ ಹೋಗಿ ಸಾರಿ ಕೇಳೋದು ಒಂದೇ ದಾರಿ ಅಂತ. ಲೇ ಕಾಳಿ, ನೀ ಹೇಳಿದ್ದು ಕರೆಕ್ಟ್ ಕರ್ಲ. ನಿಂಗೆ ಇವ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಕಾಣ್ತದೆ. ಇವನ್ನ ನೋಡಿ ಅವಳೆ ಮುಖ ತಿರ್ಸ್ಕೊಂಡಿರೋದು ಅಂತ ಬೇರೆ ಹೇಳ್ತಾವ್ ಇವನು. ಲೇ, ನಾನು ಹೇಳಿಲ್ವೇನ್ಲ, ಸಾನನ್ ಮನ್ಸ್ನಾಗಿರೋದು ನಾನು. ಆದ್ರೆ ಈ ನನ್ನ ಮಗ ಬೊಡ್ಡಿ ಐದ್ನು, ಅವಳನ್ನ ಬಲವಂತ ಮಾಡ್ತಾವನ ಅಷ್ಟೇಯ. ಲೇ ಕಾಳಿ, ಬರ್ಲಾ ಅವ್ನಿಗೆ ಆವಾಜ್ ಹಾಕ್ಬಿಟ್ಟು ಬರೋಣ. ಲೇ ಬೇಡಕಲ್ಲ, ನಾವ್ ಅವ್ನಿಗೆ ಆವಾಜ್ ಹಾಕಿ ಆಮೇಲೆ ಅವ್ನು ಜಿದ್ದಕ್ ಬಿದ್ದು ಏನಾನ ಮಾಡ್ಬಿಟ್ಟಾನು. ಸಾನೇ ನನ್ನ ಕಡೆಗಿರುವಾಗ ಇವನ್ ಯಾವನ ಬಚ್ಚ ನನ್ನ ಮಗಕ್ಕಲ್ಲ. ನಾನ್ ಬಂದ್ ಕೆಲ್ಸ ಇಲ್ಲಿಗೆ ಮುಗೀತು. ಇನ್ ಮ್ಯಾಕೆ ಸಾನ ನನ್ಗೆ. ನಡಿ ಹೋಗುಮ್ಮ. ಅಕ್ಕ, ಅವ್ವ ನಿನ್ನ ಮೆಸ್ಸಲ್ಲಿರಕ್ಕೆ ಹೇಳಿದ್ಲು. ಅಲ್ಲಿ ಕೆಲಸ ಏನೂ ಇಲ್ಲ ಸ್ನೇಹ, ಶಾಂತವ ನೋಡ್ಕೋತಾವಳೆ. ಸರಿ. ಈ ಹುಡುಗ್ರನ್ನೇ ನಂಬಾರ್ದು, ಬಾಯಿ ಬಿಟ್ರೆ ಸುಳ್ಳು. ಅದ್ರಲ್ಲೂ ಓದಿರೋ ನನ್ನ ಮಕ್ಳನ್ನಂತೂ ನಿಜವಾಗ್ಲೂ ನಂಬಲೇಬಾರ್ದು. ನೀವು ಈ ಸುಳ್ಳಿನ ಜೊತೆಗೆ ಇನ್ಯಾವುದೆಲ್ಲ ಸುಳ್ಳು ಹೇಳ್ತಿದ್ದೀರೋ ಅಥವಾ ಮುಂದೆ ಹೇಳ್ತಿರೋ ಅಂತ ದಿಗ್ಲಾಯ್ತೈತೆ ಮೇಸ್ಟ್ರೆ. ನಾನು ನಿಮ್ಮ ತವ ನೇರವಾಗಿ ಬಂದು ಮಾತಾಡಬೇಕು, ಯಾಕೆ ಹಿಂಗೆ ಮಾಡಿದ್ರಿ ಅಂತ ಕೇಳಬೇಕು. ಅದಕ್ಕಾದ್ರೂ
ಸುಳ್ಳು ಹೇಳ್ದೆ ಉತ್ತರ ಕೊಡ್ತೀರಾ ಮೇಸ್ಟ್ರೆ? ನಿಮ್ಮ ತಾವು ಮಾತಾಡಬೇಕು, ಎಲ್ಲನೂ ಹೇಳ್ಕೋಬೇಕು ಅನಿಸಿದೆ. ಆದರೆ ನೀವೇನ ಪ್ರಶ್ನೆ ಕೇಳಿದಾಗ ದಿಗ್ಲಲ್ಲಿ ಸುಳ್ಳು ಹೇಳ್ಬಿಡ್ತೀನಿ ಮಿಸ್ಸು. ಸುಮ್ಕೇನೆ ನಿಂತಿದ್ಯಲ್ಲಣ್ಣ, ಹೊತ್ತಿಗಿತ್ತವ ಏನನ್ನ ಮಾತಾಡು. ಲೇ ಹೆಂಗ್ ಶುರು ಮಾಡೋದು ಗೊತ್ತಾಯ್ತಲ್ಲ ಕಲ. ಏನೋ ಒಂದು ಶುರು ಮಾಡೋಣ, ಅದಾಗದೆ ಕರ್ಕೋಯ್ತದೆ. ಹೋಗು. ಏನಾಯ್ತು ಶ್ರೀ? ಸುಸ್ತಾಯ್ತಾ? ಇಲ್ಲ ಮಿಸ್. ಮತ್ತೆ ಅದು ಮನ್ಸ್ನಾಗ ಏನೋ ಓಡ್ತಾ ಇತ್ತು. ಏನು? ಅದು ಈ ಜೀವನ ಐತಲ್ಲ. ಏನ್ ಜೀವನ? ಅದು ಈ ಜೀವನನೂ ಈ ಬಣ್ಣ ಬಳ್ಳೆ ಗೋಡೆ ಇದ್ದಂಗೆ. ಹುಟ್ಟುತ್ತಾ ಒಂದು ಬಣ್ಣ ಅಂದರೆ ಬಿಳಿ, ಮನ್ಸಿನಾಗ ಏನೂ ಕೆಡ್ದಿರಕ್ಕಿಲ್ಲ. ಅಂದರೆ ಈ ಸುಳ್ಳು ಮೋಸ ಕೆಟ್ಟದ್ದು ಯಾವುದು ಇರೋಕ್ಕಿಲ್ಲ. ಆದರೆ ಹೋಯ್ತಾ ಹೋಯ್ತಾ ಪರಿಸ್ಥಿತಿ ತಕ್ಕಂಗೆ ಬಣ್ಣ ಬದಲಾಗೋಯ್ತದೆ ಅಲ್ವರ? ಯಾರು ಹೇಳಿದ್ದು? ಪರಿಸ್ಥಿತಿ ತಕ್ಕಂಗೆ ಬಣ್ಣ ಬದಲಾಯಿಸ್ಕೊಂಡ್ರೆ ನಂಗೆ ಆಗಲ್ಲಪ್ಪ. ಸಿಚುವೇಶನ್ ಏನೇ ಇದ್ರೂ ನಮ್ಮ ತನನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಕರೆಕ್ಟು. ನಾನು ಅದನ್ನೇ ಹೇಳಕ್ ಬಂದೆ, ನೀವು ಹೇಳ್ಬಿಟ್ರಿ. ಏನಣ್ಣ ನೀನು ಪಿರುತಿ ಹೇಳಂದ್ರೆ ಕರೆ ಬಣ್ಣ ಬಿಳೆ ಬಣ್ಣ ಗೋಡೆ ಪೇಂಟು ಅಂತ ಒಳ್ಳೆ ಪೇಂಟ್ ಥರ ಮಾತಾಡ್ತಿದ್ಯಲ್ಲ. ಏನನ ಹೇಳು, ಅದು ಹಂಗೆ ಮುಂದುವರಿದೆ ಅಂತ ಅವನು ಹೇಳಿದ್ನಲ್ಲ. ಹೋಗೋಗಿ ಇವನ್ ಮಾತು ಕೇಳ್ತೀಯಣ್ಣ ನೀನು? ಇವನೇ ಹುಡುಗಿ ಹುಡ್ಕಕ್ಕೆ 1 ವರ್ಷದಿಂದ ಹೋಯ್ತಾನೆ ಬರ್ತಾನೆ. ಇನ್ನು ಒಂದೇ ಒಂದು ಹುಡುಗಿ ಸೆಟ್ ಆಗಿಲ್ಲ. ಹೋಗೋಗಿ ನೀನು ಇವನ್ ಮಾತು ಕೇಳ್ತೀಯಾ? ಅಣ್ಣ ನೀನು ನಿಮ್ಮ ದಾರಿಲಿ ಹೋಗೋಣ. ಸಾನ ಬಾ. ಮೆಸ್ ಒಳಗಿನ ಕೆಲಸ ಎಲ್ಲ ಆಯ್ತನವ? ಹ್ಞೂ ಕಣವೆಲ್ಲ ಮುಗೀತು. ಓ ಮೆಸ್ಸಲ್ಲಿ ಕುರ್ಚಿ ಸರಿ ಇಲ್ಲ ಅಂದಲ್ಲ, ಕಾರ್ಪೆಟ್ರ್ ಬರಕ್ಕೆ ಹೇಳಿವ್ನಿ. ಯೋಟೊತ್ತಿಗೆ ಬರ್ತಾನೆ? ಇನ್ನೇನು ಬಂದ. ಅವನೇ ಬಂಗಾರಮ್ಮನ ಮಗ. ಸುತ್ತ ತಳ್ಳಿ ಗೊತ್ತು ನಾನೇ ಬಡ್ಡಿ ಬಂಗಾರಮ್ಮನ ಮಗ ಅಂತ. ನೀನ್ಯಾಕೋ ಬಂದೆ ಇಲ್ಲಿ? ಹೋಗ ಆಚೆ. ಸ್ನೇಹ ಯಾರು ತಾವು ಜಗಳ ತೆಗೆದವಳು? ಇರು, ನಾನು ನೋಡ್ಕೊಬತ್ತೀನಿ. ಇರು. ಏನೋ ನಿಮ್ಮಮ್ಮ ಹೇಳಿ ಕಳ್ಸಿಲ್ಲ ನಮ್ಗೆ ಒಂದು ಸಹಾಯ ಮಾಡಕ್ಕೆ? ನೋಡು, ನಿನ್ ಸಹಾಯ ನಮಗೆ ಬೇಕಾಗಿಲ್ಲ, ಅರ್ಥ ಆಯ್ತಾ? ಹೋಗ್ತಾ ಇರಲಿಲ್ಲ. ಅದು ಈ ಮನೆ ನಿಮ್ದು ಅಂತ. ಏನು ಮಾತಾಡ್ಬೇಡ, ಮೊದಲು ಹೊರಡು. ಅಯ್ಯೋ ಸ್ನೇಹಕ್ಕ, ಇವನ್ ಯಾಕೆ ಹಿಂಗ್ ಬೈತಿದ್ಯಾ? ಇವನ್ ಯಾಕೋ ಬಂದಿದ್ದಾನಿಲ್ಲಿ? ಮೆಸ್ಸಲ್ಲಿ ಕುರ್ಚಿ ಹಾಳಾಗಿತ್ತಲ್ಲ, ಅದನ್ನ ಸರಿ ಮಾಡ್ಸಕ್ ಕರ್ಕೊಂಡ್ ಬಂದಿದ್ದೀನಿ. ಏಯ್ ಮುತ್ತು, ನೀಗ್ ಬೇರೆ ಯಾರು ಸಿಗ್ಲಿಲ್ವೇನೋ? ರೌಡಿ ಕಡು ಇವನು. ಏನ ರೌಡಿನ? ಕಾರ್ಪೆಂಟರ್ ಕಣಕ. ಓ, ಹಾಗೆ ಹೇಳ್ಕೊಂಡು ಬಂದಿದ್ದಾನಾ? ಇವನು ಬಂಗಾರಮ್ಮನ ಮಗ ಕಣೋ.